ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಫನ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಸಂಡೇ ಫುಲ್ ರೆಸ್ಟ್ ಡೇ ನನಗೆ. ಈಗ 10 ಗಂಟೆ ಆಗಿದೆ ಸುಮಾರು. ಇವಾಗ ಎದ್ದು ಟೀ ಕುಡಿತಾ ಇದ್ದೀನಿ. ಸಂಡೇ ಸ್ಯಾಟರ್ಡೇ ಬಂದರೆ ನನಗಂತೂ ಫುಲ್ ಹ್ಯಾಪಿ. ಯಾಕೆ ಅಂದರೆ ಪುನೀಗೆ ರಜೆ ಆದಮೇಲೆ ನನಗೂ ಕೂಡ ಮಾರ್ನಿಂಗ್ ರೂಟೀನ್ ಲೀವ್ ಆಗುತ್ತೆ. ಅಂದರೆ ಬೆಳಗ್ಗೆನೇ ಎದ್ದು ತಿಂಡಿ ಮಾಡೋ ಎಲ್ಲ ಟೆನ್ಷನ್ ಇರೋದಿಲ್ಲ. ಲೇಟಾಗಿ ಆರಾಮಾಗಿ ಎದ್ಕೊಂಡು ತಿಂಡಿನ ಮಾಡ್ಕೋಬೋದು. ಸೊ ಅದಕ್ಕೆ ಅಂತಲೇ 10 ಗಂಟೆ ಮೇಲೆ ಎದ್ದೇಳ್ತೀನಿ ನಾನಂತೂ. ಇವತ್ತಿನ ದಿನ ಅಂತೂ ಫುಲ್ ಎಂಜಾಯ್ ಮಾಡ್ತೀನಿ ನಾನಂತೂ. ಸಂಡೇ ಸ್ಯಾಟರ್ಡೇ ಬಂತು ಅಂದರೆ ಕೇಳೋರೇ ಯಾರೂ ಇರಲ್ಲ. ಆರಾಮಾಗಿ ಎದ್ಕೊಂಡು, ಯಾಕೆಂದರೆ ಪುನಿ ಕೂಡ ಎದ್ದೇಳೋದು ಲೇಟು, 12 ಗಂಟೆ. ವಿನಿ ಬೇಗನೆ ಎದ್ದು ರಾತ್ರಿ ಮಾಡಿಟ್ಟಿರೋದೇ ತಿಂದು ಹೋಗಿರ್ತಾನೆ. ನಾನು ಮಧ್ಯಾಹ್ನ ಹೋಟ್ಲಲ್ಲಿ ತಿನ್ಕೋತಾನೆ. ಸೊ ಹಾಗಾಗಿ ಫುಲ್ ರೆಸ್ಟು ನನಗೆ. ಸೊ ಈಗ ಆರಾಮಾಗಿ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ವಿನಿ ಬೇಗನೆ ಕೆಲ್ಸಕ್ಕೆ ಹೋಗಿದ್ದ, ಪುನಿ ಇನ್ನೂ ಮಲಗಿದ್ರು. ಸೊ ಹಾಗಾಗಿ ವೀಕೆಂಡ್ಸಲ್ಲಿ ಅಷ್ಟೇ ಅವರು ರೆಸ್ಟ್ ತೊಗೊಳ್ಳೋದು. ಇನ್ನು ಮಾಮೂಲಿ ಅಂತೆ ಮಾರ್ನಿಂಗು 6 o'clock ನೈಟು 1 AM ಅವರು ದುಡಿತಾರೆ. ಸೊ ಹಾಗಾಗಿ ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರು ಎಷ್ಟೊತ್ತಿಗೆ ಎದ್ದೇಳ್ತಾರೋ ಅಷ್ಟೊತ್ತಿಗೆ ಅವ್ರಿಗೆ ತಿಂಡಿ ಮಾಡಿಕೊಡ್ತೀನಿ. ಅದಕ್ಕೇ ನಾನು ಕೈ ಸುಳ್ಕೊತಾ ಇದ್ದೆ ಇವತ್ತು. ಒಂಥರ ಇದು ಆರಾಮಾಗಿ ಕೆಲಸ ಮಾಡ್ಕೋಬೋದಲ್ಲ ಅಂತ ಹೇಳಿ ನಾನೇ ಸುಳ್ಕೊತಾ ಇದ್ದೆ. ಇವಾಗ ಪಲ್ಯ ಮಾಡೋಣ, ದೋಸೆ ಮಾಡೋಣ ಅಂತ ಹೇಳಿ ಇವತ್ತು ಬ್ರೇಕ್ಫಾಸ್ಟು. ಸೊ ಹಾಗಾಗಿ ಪಲ್ಯಕ್ಕೆಲ್ಲ ಹೆಚ್ಚಿಟ್ಕೊಳ್ಳೋಣ ಅಂತ ಇದು ಮಾಡ್ತಿದ್ದೆ. ಅಷ್ಟೊತ್ತಿಗೆ ಪುನರ್ವೆದ್ದ. ಸೊ ಹಾಗಾಗಿ ಅವನಿಗೆ ಬೂಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಬೂಸ್ಟ್ ಕುಡಿದ್ಮೇಲೆ ಅವ್ರನ್ನ ಸಮಾಧಾನ ಮಾಡಿ ಆಮೇಲೆ ನೆಕ್ಸ್ಟು ಕೆಲಸಗಳನ್ನ ನೋಡ್ಕೋಬೇಕು. ಅವರು ಈಗ ಮಾಮೂಲಿ 10:30 ಎದ್ಬಿಡ್ತಾರೆ ಮಾಮೂಲಿ. ಇನ್ನೂ ಅವ್ರ ಪಪ್ಪ ಎದ್ದಿಲ್ಲ. ಸೊ ಈಗ ಸಂಡೇ ಸ್ಯಾಟರ್ಡೇ ಬಂತು ಅಂದರೆ ಒಂದು ಮಗು ಅಲ್ಲ, 2 ಮಕ್ಕಳು. ಸೊ ಅಪ್ಪ ಮಗುನ ಇಬ್ಬರೂ ಸಂಭಾಳಿಸೋದೇ ಆಗುತ್ತೆ. ನಾನು ಅವರಿಗೆ ಮಲ್ಕೊಂಡಿದ್ದಕ್ಕೆ ಊಟ ತಿಂಡಿ ಕಾಫಿ ಎಲ್ಲದನ್ನು ಕೂಡ. ಸೊ ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಟ್ಟು ಆರಾಮಾಗಿ ನಾನು ಇರೋದಷ್ಟೇ. ಇಲ್ಲಾಂದರೆ ನಾನು ವೈಟ್ ಯೂನಿಫಾರ್ಮ್ ತೊಳೆಯೋದು, ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು ಅಂತ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀನಿ ನಾನಂತೂ. ಫುಲ್ ತಿಂಡಿ ಬಾಕ್ಸ್ ರೆಡಿ ಮಾಡೋದು ಅದು ಇದು ಅಂತ ಟೆನ್ಷನ್ನು. ಸೊ ಇವತ್ತೇನಿಲ್ಲ, ಆರಾಮ್ಸೆ ಈಗ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೆ. ಸೊ ಒಗ್ಗರಣೆ ಮಾಡ್ತಾಯಿದ್ದೀನಿ. ಪಲ್ಯ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರಂಗೋಲಿ ಹಾಕಬೇಕು. ಫಸ್ಟು ಇದನ್ನು ಸ್ವಲ್ಪ ಪಲ್ಯ ಒಂದು ಮಾಡಿಟ್ರೆ ಆಮೇಲೆ ದೋಸೆ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಬರೀ ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡಿದ್ದೀನಿ, ಏನು ಖಾರ ರುಬ್ಬಿಲ್ಲ. ಏನದು ಅಪ್ಪಾ ಚಿನು? ಹಾಂ. ಸೊ ಸಿಂಪಲ್ಲಾಗಿ 6ರಿಂದ 6 ರಂಗೋಲಿನ ಬಿಡ್ತಾಯಿದ್ದೀನಿ. ಅಂದರೆ ನನಗೆ ಬರೋದೇ ಒಂದು 5-6 ಚುಕ್ಕಿ ರಂಗೋಲಿಗಳಷ್ಟೇ. ಸೊ ಜಾಸ್ತಿ ಚುಕ್ಕಿ ರಂಗೋಲಿ ಏನು ಬರೋದಿಲ್ಲ. ಬರೋದು 5-6ರಲ್ಲೇ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ. ಸೊ 6ರಿಂದ 6 ಇದು ನಾನು 5ನೇ ಕ್ಲಾಸಲ್ಲಿ ಕಲ್ತಿದ್ದಂಥ ರಂಗೋಲಿ. 5ನೇ ಕ್ಲಾಸಲ್ಲಿ ಫಸ್ಟು ರಂಗೋಲಿ ಕಲ್ತಿದ್ದೆ ನಾನು. ಇದು ಬಾಕ್ಸ್ ದೀಪದ್ದು. ಸೊ ಅದು ಯಾವಾಗಲೂ ಇದು ಬಿಡಬೇಕಾರೆಲ್ಲ ನೆನಪಾಗುತ್ತೆ, ನಾನು ಆವಾಗ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದಲ್ವ ಅಂತ ಹೇಳಿ. ಅದು ಕಲ್ತಿರೋ ವಿದ್ಯೆ ಯಾವತ್ತೂ ಹೋಗೋದ, ಹಂಗೆ ಮರ್ತೇ ಇಲ್ಲ ನಾನು ಯಾವತ್ತೂ. ಸೊ ಹಾಗಾಗಿ ತುಳಸಿ ಗಿಡದ ಹತ್ರ ಒಂದು ಸ್ವಲ್ಪ ಹಿಂಗೆ ಗೆರೆ ರಂಗೋಲಿ ಬಿಟ್ಬಿಟ್ಟು ಈಗ ದೋಸೆ ಮಾಡೋಕ್ಕೆ ಹೋಗಬೇಕು. ಫಸ್ಟು ನಾನು ತಿಂಡಿ ತಿನ್ಕೋತೀನಿ. ಇನ್ನೂ ಎದ್ದಿಲ್ಲ ಬಾಸು, ನಮ್ಮ ಯಜಮಾನ್ರು. ಸೊ ಮಗ ಟಿ ವಿ ನೋಡ್ತಾ ಇದ್ದಾನೆ. ಸೊ ನಾನು ಈಗ ದೋಸೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಸೂಪರಾಗಿ ಬಂದಿತ್ತು ಅಂದರೆ, ನೀವು ನೋಡಿದ್ರಲ್ಲ ನೆನ್ನೆ ರುಬ್ಬಿಟ್ಟಿದ್ದು ಮತ್ತು ನೆನೆ ಹಾಕಿದ್ದೆಲ್ಲ. ಸೊ ಅಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ ಹಾಕೋದು. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನೊಬ್ಳು. ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನಿ ಕಲರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿಂತಾಯಿದ್ರೆ ತಿಂತಾನೇ ಇರಬೇಕು. 4-5 ದೋಸೆ ಅನಿಸುತ್ತೆ ಗಂಡು ಮಕ್ಕಳು. ನಾನು 3 ದೋಸೆ ತಿನ್ನೋದು, ಆಮೇಲೆ 4-5 ದೋಸೆ ಬಕಾಸುರಿ ಅಂತ ಅಂದ್ಕೊಬಿಡಿ. ಸೊ 3 ದೋಸೆ ತಿಂದು ನೆಮ್ಮದಿಯಾಗಿ ಒಂದು ಕಪ್ ಟೀ ಕುಡಿದ್ರೆ ನೆಮ್ಮದಿಯಾಗಿ ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ಫಸ್ಟು ನನಗೆ ಉಯ್ಕೋತಾ ಇದ್ದೀನಿ. ಆಮೇಲೆ ನಾನು ತಿಂದಾದ್ಮೇಲೆ ಪುನರ್ವಾಗಿ ತಿನ್ನಿಸ್ತೀನಿ. ಯಾಕೆಂದರೆ ಬೂಸ್ಟ್ ಕುಡಿದಿರ್ತಾನಲ್ವ, ಅವನು ಬೇಗ ತಿಂಡಿ ತಿನ್ನೋದಿಲ್ಲ. ಸೊ ಅಪ್ಪ ಮಗುಗೆ ಆಮೇಲೆ ಮಾಡ್ಕೊಡೋಣ, ಫಸ್ಟ್ ನಾನು ತಿನ್ನೋಣ ಅಂತೇಳಿ ಮುಖ ಎಲ್ಲ ತೊಳ್ಕೊಬಂದು ತಿಂತಾಯಿದ್ದೀನಿ. ಈಗ ಅವ್ರ ಬಾಸು
ಎದ್ದರು ನಾನು ತಿನ್ನೋ ಅಷ್ಟರಲ್ಲಿ. ನನ್ನ ತಿಂಡಿ ಮುಗೀತು. ಸೊ ಅವರು ಕೂಡ ಎದ್ದರು. ಈಗ ಅವ್ರಿಗೆ ಇಂಪಾರ್ಟೆಂಟ್ ಕಾಲ್ ಬಂದಿದೆ ಕಂಪ್ನಿಯಿಂದ. ಬಟ್ ಇವನು ಪುನರ್ವು ಹಿಂದೆಗಡೆ ಓಡಾಡ್ತಿದ್ದಾನೆ, ವ್ಯಾಕ್ಯೂಮ್ ಕ್ಲೀನರ್ ಕೊಡು ನನಗೆ ಅಂತ. ಸೊ ನಾಳೆ ಇನ್ನು ಇದ್ದಿದೆಯಲ್ಲ ಡ್ಯೂಟಿ. ಸೊ ಸಂಡೇ ಇವತ್ತು. ಸೊ ಲೇಟಾಗಿ ಎದ್ದು ಗಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ವ್ಯಾಕ್ಯೂಮ್ ಕ್ಲೀನರ್ನ ಚಾರ್ಜಿಗೆ ಹಾಕಬೇಕು ಅಂತ ಇಟ್ಕೊಂಡಿದ್ದಾರೆ. ಬಟ್ ಇವನು ನನಗೆ ಕೊಡು ಪಪ್ಪ ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಸೊ ಅಪ್ಪ ಆ ಮಗ ಅಂತೂ ಅಪ್ಪ ಇದ್ದರೆ ಹುಲಿ ಆಗ್ಬಿಡ್ತಾನೆ. ಶನಿವಾರ ಭಾನುವಾರ ಅಪ್ಪ ಮಗಂದೇ ಹವ. ಪುನರ್ವಂತೂ ಅವತ್ತು ನಾನು ಯಾವ ಮಾತು ಕೇಳಲ್ಲ. ನೋಡಿ ಇಲ್ಲಿ ಎಷ್ಟು ಹರಡಿದ್ದಾನೆ. ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿದ್ದೆ ನಾನು, ಆದರೆ ಎಷ್ಟು ಹರಡಿದ್ದಾನೆ ಅಂತ ನೋಡಿ. ಸಾಕು, ಆಫ್ ಮಾಡು ನೈ. ಬೀಳ್ಸಿರೋ ಅದೇ ಬಿಡ್ತೀನಿ ಚಿನ್ನ, ಆಸ್ಕೆಲ್ಲ ಬಿದ್ದೋಗ್ತ ಕಣ. ಮತ್ತೆ ನೋಡಪ್ಪ ಓ ಬಿದ್ರೆ ಬೀಳ್ತೆ ಕಣ. ನೋಡದ್ರ ಮೇಕತ್ತದ ನೋಡು. ಗಾಡಿ ಕ್ಲೀನ್ ಮಾಡ್ತೀನಿ ಇಂದಲ್ಲ. ಓಯ್ ಚಾರ್ಜ್ ಐತೆ, ಹೆಸ್ರು ಕಾಣಿಸ್ತಾ ಇಲ್ವಾ ಅಲ್ಲಿ? ತುಂಬಿಡ ಎಲ್ಲ. ಎಲ್ಲಿಗೆ ಹೋಗ್ತಿದೀಯಾ? ಎಲ್ಲಿಗೆ? ಎಲ್ಲಿಗೋ? ಬಾರ ಬಂದ. ಸೊ ಶನಿವಾರ ತಲೆ ಎಲ್ಲ ತೊಳೆದಿದ್ದೆ. ಸೊ ಇವಾಗ ಹಳ್ಳೆಣ್ಣೆ ಹಚ್ಕೊಳ್ಳೋಣ ಅಂತೇಳಿ ತಲೆಗೆ ಹಚ್ಕೋತಾ ಇದ್ದೀನಿ. ನಾನಂತೂ ಯಾವಾಗಲೂ ಹಳ್ಳೆಣ್ಣೆನ ತಲೆಗೆ ಹಾಕ್ತಾನೇ ಇರ್ತೀನಿ. ನೆತ್ತಿಗೆ ತಿಕ್ಕಲಿಲ್ಲ ಅಂದರೆ ನನಗೆ ತಲೆನೋವು ಬಂದುಬಿಡುತ್ತೆ. ಸೊ ಇದು ಬೇಯಿಸಿರೋ ಎಣ್ಣೆ ಅಂತ ಇಲ್ಲೇ ಮಾರೋಕ್ಕೆ ಬಂದಿದ್ದರು. ಆ ಘಮದಲ್ಲೇ ಗೊತ್ತಾಗುತ್ತೆ ಅದು ಬೇಯಿಸಿರೋ ಎಣ್ಣೆನೋ ಇಲ್ವೋ ಅಂತ ಹೇಳಿ. ಇದು ಬೇಯಿಸಿರೋ ಎಣ್ಣೆ ಪ್ಯೂರ್ಲಿ ನನಗೆ ಗೊತ್ತಾಗುತ್ತೆ. ಸೊ ಹಳ್ಳಿ ಹುಡುಗಿರಲ್ವ ನಾವು, ನಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಬೇಯಿಸಿರೋ ಎಣ್ಣೆ ಅಂತ ಹೇಳಿ. ಇವಾಗ ತಲೆಗೆ ಎಲ್ಲ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಜಡೆ ಹೆಣದ್ರೇ ನನಗೆ ಸಮಾಧಾನ. ಅದೇನೋ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಸಿಕ್ಕಾಬಟ್ಟೆ ಕಿರಿಕಿರಿ ಅಂತ ಅನಿಸುತ್ತೆ. ನನಗೆ ಎಣ್ಣೆ ಹಚ್ಚಲಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಸೊ ಅದಕ್ಕೇ ಇವಾಗೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಆಗಿದೆ. ಸೊ ಮಧ್ಯಾಹ್ನ ಟೈಮು ಈಗ 2:45-3 ಗಂಟೆ ಟೈಮ್ ಆಗಿದೆ. ಅದಕ್ಕೆ ನೆಮ್ಮದಿಯಾಗಿ ಕೂತ್ಕೊಂಡು ಎಣ್ಣೆ ಹಚ್ತಾ ಇದ್ದೀನಿ. ಅಪ್ಪ ಮಗ ಒಳಗಡೆ ರಾಮಾಯಣ ಮಾಡ್ತಿದ್ದಾರೆ. ಅವರು ಅದನ್ನೇ ಮಾತಾಡಿಸ್ಕೊಂಡು ನಾನು ತಲೆ ಬಚ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಕೂಗ್ತಾ ಇದ್ದಾರೆ. ನೋಡೋಣ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಕೇಳ್ತಾ ಇದ್ದೆ ಪುನಿಯ. ಅದಕ್ಕೆ ತಗೋ ಅಂತ ಹೇಳ್ತಾಯಿದ್ರು. ಅನ್ನು ಮೇಲ್ಗಡೆ ಕೂಗ್ತಾ ಇದ್ದಾರೆ, ಕೆಳಗಡೆ ಬರೋ ಅಷ್ಟರೊಳಗೆ ತಲೆ ಬಾಚ್ಕೊಳ್ಳೋಣ ಅಂತೇಳಿ ಬಾಚ್ಕೋತಾ ಇದ್ದೀನಿ. ಇಲ್ಲಿ ನಾನು ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ. ಇದೇನಪ್ಪ ಹಿಂಗೆ ಕೆರ್ಕೋತಿದ್ದಾಳೆ ಅಂತ ಅನ್ಕೋಬೋದು ನೀವು. ಇಲ್ಲ, ನಾನು ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ. ಯಪ್ಪ, ಇಲ್ಲಂತೂ ನೈಟು ಕೂಡ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಿರೋದು 11:45 ಇವತ್ತು. ಸೊ 11:45 ಕೂಡ ಬರ ಅಂತ ಬೈಕ್ ಓಡಾಡ್ತಿದ್ದಾವೆ. ಸೊ ಏನು ಮಾಡೋಂಗಿಲ್ಲ. ಓಯ್ ಓಯ್ ದ್ರಾಕ್ಷಿ ತಗೋಣ, ಡ್ರೈ ಫ್ರೂಟ್ಸು ತಗೋಣ. ಹಾಂ, ಬೇಗ ಬೇಗ ಬನ್ನಿ ಅಮ್ಮ. ಹಪ್ಪಳ ಬಂದಿದೆಯಮ್ಮ, ಉಳ್ಳಿ ಹಪ್ಪಳ, ಅಕ್ಕಿ ಹಪ್ಪಳ, ಉದ್ದಿನ ಹಪ್ಪಳ. ಜೀರಿಗೆ ಬಂದಿದೆಯಮ್ಮ, ಜೀರಿಗೆ. ಈ ಗಾಡಿ ಬರುತ್ತೆ ಅಂದರೆ ಯಾವಾಗವಾಗ ಬರ್ತಾ ಇರುತ್ತೆ. ಒಂದು 15 ದಿನಕ್ಕೆ 20 ದಿನಕ್ಕೆ ಬರ್ತಾ ಇರುತ್ತೆ. 15 ದಿನ 20 ದಿನಕ್ಕೆ ಆಗೋವಷ್ಟು ನಾನು ಡ್ರೈ ಫ್ರೂಟ್ಸ್ ತೊಗೋತೀನಿ. ಇದರಲ್ಲಿ ಇವತ್ತೊಂದು kg ತೊಗೋತಾ ಇದ್ದೀನಿ. ಎಲ್ಲ ಥರದ್ದು ತೊಗೊಂಡಿರ್ತೀನಿ. ಬಟ್ ಪುನಿನೇ ತಿಂದು ಖಾಲಿ ಮಾಡಿರ್ತಾರೆ. ಶನಿವಾರ ಭಾನುವಾರ ಬಂತು ಅಂದರೆ ಹುಡುಕ್ತಾ ಇರ್ತಾರೆ. ಅದು ಬಿಟ್ಟು ಅಂತ ಕೇಳ್ತಾ ಇರ್ತಾರೆ. ಏನು ತಿನ್ನೋಕ್ಕಿದೆ ಅಂತ ಅಂತಾರೆ. ನಾನೇನಾದರೂ ಇಂಥದ್ದಿದೆ ಅಂದರೆ ಅದು ಬಿಟ್ಟು ಅಂತ ಆಪ್ಷನ್ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರು ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಖಾಲಿನೇ ಆಗೋಗ್ಬಿಡುತ್ತೆ. ಸೊ ಇವತ್ತು 1 kg ತೊಗೊಂಡೆ ದ್ರಾಕ್ಷಿ
ದ್ರಾಕ್ಷಿನ. ಬಾದಾಮಿ ಎಲ್ಲ ಇದೆ, ಅದೇ ಸಾಕು ಸದ್ಯಕ್ಕೆ. ಅದು ಫುಲ್ ಕಾಸ್ಟ್ಲಿ, ಒಂದು 1/4 kgನೇ 250 ಏನೋ ಹೇಳ್ತಾಯಿದ್ರು. ಸೊ ಅದಕ್ಕೆ ದ್ರಾಕ್ಷಿ ಮಾತ್ರ ತೊಗೊಂಡಿದ್ದೆ. ಹೆಂಗೆ ಕುಳ್ಳಿ ಥರ ಕಾಣ್ತಾ ಇದ್ದೀನಿ ನೋಡಿ ಅಲ್ಲಿ ನಾನು. ಸೊ ನಾನು ಕಾಂಪೌಂಡ್ ಹತ್ರ ಇಕ್ಕಿ ವಿಡಿಯೋ ಮಾಡ್ಕೊಳ್ಳೋದು, ಅಂದರೆ ಯಾರೂ ಇರಲ್ವಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಟಾಪು. ಇದು ನಾನು ತೊಗೊಂಡಿದ್ದು ಪುನರ್ವು 9 ತಿಂಗಳಲ್ಲಿದ್ದ ಆವಾಗ ತೊಗೊಂಡಿದ್ದು ಟಾಪ್. ಇದು ಚೆನ್ನಾಗಿದೆ, 150 ಏನೋ ಅಷ್ಟೇ. ಇದು ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ಇದು. ಅಂದರೆ ಜಾಸ್ತಿ ನಾನೆಲ್ಲೂ ವಿಡಿಯೋದಲ್ಲಿ ಹಾಕ್ಕೊಂಡಿಲ್ಲ. ಸೊ ಈಗ ಬಂದು ಡ್ರೈ ಫ್ರೂಟ್ಸ್ ಕೊಟ್ಟು ಅಪ್ಪ ಮಗುಗೆ ನಾನು ಲಿಮ್ಕಾ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಯಾಕೆಂದರೆ ದೋಸೆ ಅಲ್ವಾ, ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಲಿಮ್ಕಾ ಅದು ಜ್ಯೂಸ್ ಇತ್ತು. ಸೊ ಹಾಗಾಗಿ ಅದೊಂದು ಕುಡಿತಾ ಇದ್ದೆ. ಏನೋ ಒಂಥರ ಇದು ಹೊಸ್ದಾಗಿ ಟ್ರೈ ಮಾಡ್ತಿರೋದು. ನಾನು ಗ್ಯಾಸ್ಟ್ರಿಕ್ ಆದಾಗೆಲ್ಲ ಸ್ಪ್ರೈಟು ಅಥವಾ 7up ಯೂಸ್ ಮಾಡ್ತೀನಿ. ಬಟ್ ಇದು ಲಿಮ್ಕಾ ಹೊಸ್ದಾಗಿ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು, ಒಂಥರ ನಿಂಬೆಹಣ್ಣಿನ ಥರ. ಸೊ ಇವಾಗ ಸಂಜೆ ಆಯಿತು, ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಾಫಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಕಾಫಿ ಮಾಡಿಕೊಟ್ಟೆ, ಸಾರಿ. ಇವಾಗ ನಾನು ಟೀ ಸೋಸ್ಕೊತಾ ಇದ್ದೀನಿ. ಏನೋ ಒಂಥರ ನನಗಂತೂ ಶನಿವಾರ ಭಾನುವಾರ ಬಂತು ಅಂದರೆ ಫುಲ್ ಹ್ಯಾಪಿ. ಏನೋ ಒಂಥರ ಖುಷಿಯಾಗಿರ್ತೀನಿ. ಪುನಿ ಮನೇಲೇ ಇರ್ತಾರೆ, ಅವಾಗವಾಗ ಕಾಲು ಎಳ್ಕೊಂಡು ತಮಾಷೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಆರಾಮ್, ಯಾವುದೇ ಟೆನ್ಷನ್ ಇಲ್ಲ, ಚೆನ್ನಾಗಿರ್ತೀವಿ. ಖುಷಿ ಆಗುತ್ತೆ ಒಂಥರ. ವೀಕೆಂಡ್ಸಲ್ಲಿ ಎಲ್ಲರೂ ಹಿಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮ್ಲಿ ಜೊತೆ. ಸೊ ನಾನು ಟೀ ಕುಡಿಯೋಣ ಅಂತೇಳಿ ಯಾಕವ್ವ ಪಪ್ಪ ಬೇಜಾರು ಮಾಡಿರಾ? ಯಾಕಂತೆ? ಅವ್ರು ಹಂಗೆ ಕಾಣವ, ಶನಿವಾರ ಭಾನುವಾರ ಬಂತು ಅಂದ್ರೆ ಎಲ್ಲರಿಗೂ ಬೇಜಾರು ಮಾಡೋದೆ. ಬಾ ಹೋಗ್ಲಿ ಎದ್ದು, ಬಾ ಬಾ ಎದ್ದು. ಹಾಂ, ಬರೋದೇ ಇಲ್ವಾ ಅಲ್ಲಿಗೆ? ಇಲ್ಲೇ ಇರ್ತೀಯಾ? ಊಟ ಇಲ್ಲಿಗೆ ತಂದು ಕೊಡೋಣ? ಒಬ್ಬನೇ ಇರ್ತೀಯ ಇಲ್ಲಿ? ಅಯ್ಯೋ ದೇವ್ರೇ. ಅಲ್ಲ ಕಣವ, ಯಾಕೆ ಬೇಜಾರು ಮಾಡಿರಿ ಪಪ್ಪ? ಬಾ ಹೋಗ್ಲಿ. ಏನು ಮಾಡ್ಕೊಡ್ಲಿಲ್ಲ? ಒಂದೇ ಒಂದು ಮನೇನೂ ಮಾಡ್ಕೊಡ್ಲಿಲ್ವ ಅವರು? ಅಯ್ಯೋ ಬಂಗಾರಿ ಮುದ್ದು ಮುದ್ದು ಗುಮ್ಮ ಕಣವ ಇದು. ಬಾ ಹೋಗ್ಲಿ, ಬಾ ಹೋಗ್ಲಿ. ಇದಳು ಅದಕ್ಕೆ ಇಲ್ಲಿ ಬಂದಾ? ಹೋಗ್ಲಿ ಬಿಡು ಮಗನ, ಬಾ ಹೋಗೋಣ. ಸೊಳ್ಳೆ ಕಡಿತವೆ. ಅಯ್ಯೋ ದೇವ್ರೆ, ಚಾಪೆ ಒತ್ಕೋಬಾರ್ದು ಮಗನೇ, ಚಾಪೆ ಒತ್ಕೋಬಾರ್ದು. ಬಾ ಹೋಗೋಣ, ಹೋಗ್ಲಿ ಬಾ. ಅಪ್ಪ ಏನಾದ್ರು ಒಂದು ಮಾತಂದರೆ ಸಾಕು ಮೂಲೆ ಸೇರ್ಕೊಬಿಡ್ತಾನೆ. ಹಂಗೆ ಅವನು ಮನೆ ಮಾಡ್ಕೊಳ್ಳಿ ಅಂತ ಮೂಲೆಗೆ ಹೋಗ್ಬಿಟ್ಟಿದ್ದ. ಸೊ ಈಗ ಅವರು ಅಪ್ಪ ಬಾ ಹೋಗ್ಲಿ ಅಂತ ಕರಿತಿದ್ರು. ಹಂಗಾಗಿ ಫೈನಲಿ ಬಂದ. ಅಷ್ಟರೊಳಗೆ ಅವನು ಪೂಸಿ ಮಾಡಿ ಕರೆದ್ಬಿಟ್ಟು ಅವ್ನಿಗೆ ಮನೆ ಮಾಡಿಕೊಟ್ರು. ಈ ಥರ ಜೋಕಾಲಿಗೆ ರಗ್ಗೆಲ್ಲ ಹಾಕ್ಬಿಟ್ಟು ಮನೆ ಮಾಡಿಕೊಟ್ರೆ ಅವ್ನಿಗೆ ಸಮಾಧಾನ ನೋಡಿ ಈ ಥರ. ಸೊ ಅವನು ಎಂಜಾಯ್ ಮಾಡ್ದ. ಇವತ್ತಿನ ಡೇ ಕೂಡ ಮುಗೀತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಆಯಿತಾ. ಇವಾಗ ಇಷ್ಟ ಆದರೆ ಹಿಂದಿನ ವೀಡಿಯೋಸು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.